ಶುಭೋದಯ. ನಾವು ಇಂದಿನ ದಿನವನ್ನು, ಈ ಕ್ಷಣವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಂಬ ಖುಷಿಯಾಗಿ, ನೆಮ್ಮದಿಯಿಂದ, ಸಕಾರಾತ್ಮಕವಾಗಿ ಕಳಿಬೇಕು. ಅದರ ಮಹತ್ವ ಎಷ್ಟಿದೆ. ಅನಾವಶ್ಯಕವಾಗಿ ನಾವು ನಾಳೆ ಚಿಂತೆ ಮಾಡೋದ್ರಿಂದ ಇವತ್ತಿನ ಒಂದು ನೆಮ್ಮದಿಯನ್ನು ನಾವೇನು ಮಾಡ್ತೀವಿ, ಕಳ್ಕೊತೇವೆ. ಹೌದಾ? ನಾಳೆನ ಯಾರೂ ನೋಡಿಲ್ಲ. ಇವತ್ತಿನ ದಿನದಲ್ಲಿ ನಾವೇನು ಮಾಡಬೇಕು, ಬದುಕುವುದನ್ನು, ಜೀವಿಸುವುದನ್ನು ಕಲಿತ್ಕೋಬೇಕು. ನಿನ್ನೆ ಆಗಿದ್ದಂತೂ ನಮ್ಮ ಕೈಯಲ್ಲಿಲ್ಲ, ನಾಳೆ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇಂದಿನ ದಿನವನ್ನು, ಇಂದಿನ ಕ್ಷಣವನ್ನು ಸಂತೋಷದಿಂದ, ನೆಮ್ಮದಿಯಿಂದ ಬದುಕೋಣ. ಅದು ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ, ನಮ್ಮ ಮಾನಸಿಕ, ದೈಹಿಕ ಪ್ರತಿಯೊಂದು ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೂ ಇವತ್ತಿನ ದಿನದಲ್ಲಿ ನಾವು ಬದುಕೋದಿದೆಯಲ್ಲ, ಅದು ತುಂಬ ನಮ್ಗೇನು ಮಾಡುತ್ತೆ, ಸಹಾಯ ಮಾಡುತ್ತೆ. ಹೌದಾ? ಇದಕ್ಕೆ ಇದು ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ ಒಬ್ಬ ಜಮೀನ್ದಾರರ ಕಥೆಯನ್ನು ನಾನು ನಿಮ್ಗೆ ಏನು ಮಾಡ್ತೇನೆ ಇವತ್ತು ಹೇಳ್ತಾ ಇದ್ದೀನಿ. ಹೌದಾ? ಒಂದು ಊರಲ್ಲಿ ಒಬ್ಬರು ಜಮೀನ್ದಾರರಿದ್ದರು. ಅವರಿಗೆ ಜಮೀನ್ದಾರ ಅಂದರೆ ನಮಗೆಲ್ಲ ಗೊತ್ತಿದೆ. ಹೌದಾ? ಸುಮಾರಷ್ಟು ಎಕರೆ ಹೊಲ ಇತ್ತು ಅವ್ರಿಗೆ, ಕೂರಿಗೆ ಅಂತ ಹೇಳ್ತಾರೆ. ಹೌದಾ? ಅಷ್ಟೊಂದು ಹೊಲ ಇತ್ತು, ಜಮೀನು, ಆಸ್ತಿ, ಅಂತಸ್ತು, ಅವರ ವೈಭೋಗಕ್ಕೆ ಯಾವುದೇ ಕೊರತೆ ಇರಲಿಲ್ಲ. ಹೌದಾ? ಒಂದು ದಿನ ಆ ಜಮೀನ್ದಾರಿಗೆ ಏನಾಗುತ್ತೆ, ಒಂದು ಯೋಚನೆ ಬರುತ್ತೆ. ಏನು ಯೋಚನೆ ಅಂತ ಹೇಳಿದ್ರೆ, ನಾನೀಗ 40-50 ವರ್ಷದಿಂದ ಏನು ಮಾಡಿದ್ದೀನಿ, ನಿರಂತರವಾಗಿ ದುಡಿಮೆ ಮಾಡಿದ್ದೀನಿ, ಹಣ ಸಂಗ್ರಹ ಮಾಡಿದ್ದೀನಿ, ಆಸ್ತಿ ಅಂತಸ್ತುವನ್ನು ಗಳಿಸಿದ್ದೀನಿ. ಇದ್ರದ್ದು ಎಲ್ಲದರದ್ದು ಲೆಕ್ಕಾಚಾರ ನನಗೆ ಬೇಕು. ಎಷ್ಟಿದೆ, ಮುಂದೆ ಎಷ್ಟು ತಲೆಮಾರಿಗಾಗತ್ತೆ ಅನ್ನೋದನ್ನು ನಾನು ತಿಳ್ಕೋಬೇಕು ಅಂತ ಒಂದು ವಿಚಾರ ಆ ಜಮೀನ್ದಾರರಿಗೆ ಬರುತ್ತೆ. ಜಮೀನ್ದಾರಿಗೆ ಆ ವಿಚಾರ ಬಂದ ತಕ್ಷಣ ಜಮೀನ್ದಾರ ಏನು ಮಾಡಿದ್ರು, ತಮ್ಮ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇರೋ ರಾಮಪ್ಪ ಅಂತ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿಯನ್ನು ಕರೆದು ಏನು ಮಾಡ್ತಾರೋ ಅವರು, ತಮ್ಮ ಒಂದು ವಿಷಯನ ಈ ಥರ ನನಗೆ ಎಲ್ಲ ಲೆಕ್ಕಾಚಾರ ಬೇಕು ಅಂತ ಹೇಳ್ತಾರ. ಹೌದಾ? ಆ ರಾಮಪ್ಪ ಇದನ್ನೆಲ್ಲ ಲೆಕ್ಕ ಮಾಡಲಿಕ್ಕೆ 3 ದಿನ ಸಮಯವನ್ನು ತಗೋತಾನ. 3 ದಿನದ ನಂತರ ಜಮೀನ್ದಾರಿಗೆ ಬಂದು ಎಲ್ಲ ಲೆಕ್ಕಪತ್ರವನ್ನು ಕೊಡ್ತಾನ. ನೀವು ಇವತ್ತಿನಿಂದ 1 ರೂಪಾಯಿ ದುಡಿದೇ ಇದ್ರೂ, ನೀವು ಇವತ್ತಿನಿಂದ ಈಗೇನು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದೀರಲ್ಲ, ಇದೇ ಥರ ಒಂದು ಐಷಾರಾಮಿ ಜೀವನವನ್ನು ನೀವು ನಡೆಸಿದ್ರೂ ಸಹಿತ 3 ತಲೆಮಾರಿಗೆ ಆಗುವಷ್ಟೇನಿದೆ ನಿಮ್ಮ ಹತ್ರ ಸಂಪತ್ತು ಇದೆ ಅಂತ ಹೇಳಿ ತುಂಬ ಖುಷಿಯಿಂದ ಆ ರಾಮಪ್ಪ ತನ್ನ ಎಲ್ಲ ಲೆಕ್ಕವನ್ನು ಜಮೀನ್ದಾರರಿಗೆ ಕೊಡ್ತಾನ. ತನ್ನಷ್ಟೇ ಖುಷಿ ಜಮೀನ್ದಾರಿಗೆ ಆಗತ್ತೆ ಅಂತ ಅವನೇನು ಮಾಡಿರ್ತಾನ, ಭಾವಿಸಿರ್ತಾನ. ಆದ್ರೆ ಜಮೀನ್ದಾರರಿಗೆ ಅದು ಖುಷಿ ಕೊಡೋದಿಲ್ಲ. ನಾನು ಇಷ್ಟು ವರ್ಷ ದುಡಿದಿದ್ದು ಬರೀ 3 ತಲೆಮಾರಿಗಾಗತ್ತಾ? ಹಾಗಿದ್ರೆ ನನ್ನ 4ನೇ ತಲೆಮಾರಿನವರು ಏನು ಮಾಡಬೇಕು? ಅವ್ರಿಗೆ ಕಷ್ಟ ಆಗ್ಬೋದಲ್ಲ, ಅವ್ರ ಜೀವನ ನಡೆಸ್ಲಿಕ್ಕೆ ತೊಂದರೆ ಆಗ್ಬೋದಲ್ಲ, ಏನು ಮಾಡೋದು ಅಂಥೇಳಿ ಅದ ಒಂದು ದೊಡ್ಡ ಚಿಂತೆಯನ್ನು ಜಮೀನ್ದಾರರು ಹಚ್ಕೊಂಡು ಬಿಡ್ತಾರೆ. ಹೌದಾ? ಇದೇ ಚಿಂತೆಯಲ್ಲೇನ ಅವ್ರಿಗೆ ಚೆನ್ನಾಗಿ ಊಟ ಸೇರಲ್ಲ, ನಿದ್ರೆ ಬರಲ್ಲ, ದೇಹ ತುಂಬ ಕ್ರಶ ಆಗತ್ತೆ, ಅವರು ಹಾಸಿಗೆನ ಹಿಡಿದು ಬಿಡ್ತಾರೆ. ಒಂಥರ ಮಾನಸಿಕ ಗೀಳು ರೋಗ ಅವ್ರಿಗೆ ಏನಾಗತ್ತಲ್ಲೇ ಪ್ರಾರಂಭ ಆಗತ್ತೆ. ಈ ವಿಷಯ ತಿಳಿದು ಅವರ ಒಬ್ಬ ಆತ್ಮೀಯ ಸ್ನೇಹಿತ ಏನು ಮಾಡ್ತಾನ, ಅವ್ರನ್ನ ನೋಡಲಿಕ್ಕೆ, ಮಾತಾಡಿಸ್ಲಿಕ್ಕೆ ಬರ್ತಾನ. ಆತ್ಮೀಯ ಸ್ನೇಹಿತ ಅಂದ ತಕ್ಷಣ ಭುಜದ ಮೇಲೆ ಕೈ ಇಟ್ಬಿಟ್ಟು, ಏನಾಗಿದೆ ಗೆಳೆಯ ನಿನಗೆ, ಅಂಥ ಯೋಚನೆ ಏನಿದೆ ನಿನಗೆ, ಯಾವ ಚಿಂತೆ ನಿನ್ನನ್ನು ಕಾಡ್ತಾ ಇದೆ, ನನ್ನ ಹತ್ರ ಹೇಳ್ಕೊ ಅಂತ ಆ ಆಪ್ತ ಸ್ನೇಹಿತ ಕೇಳಿದಾಗ ಜಮೀನ್ದಾರರು ತಮ್ಮ ಒಂದು ಮನದಲ್ಲಿ ಕೊರೀತಾ ಇರೋ ಆ ಒಂದು ಚಿಂತೆಯ ವಿಷಯವನ್ನು ತನ್ನ ಆಪ್ತ ಸ್ನೇಹಿತನಿಗೆ ಏನು ಮಾಡ್ತಾರ, ಹೇಳ್ತಾರ. ಆ ಸ್ನೇಹಿತನಿಗೆ ಏನಾಗತ್ತಾ, ಎಲ್ಲ ಅರ್ಥ ಆಗತ್ತಾ. ನಮ್ಮ ಊರಲ್ಲಿ ಒಬ್ರು ಏನಾಗಿದ್ದಾರ, ಸನ್ಯಾಸಿಗಳು 15 ದಿನಗಳಿಂದ ಬಂದು ವಾಸ್ತವ್ಯವನ್ನು ಹೂಡಿದಾರ. ನೀನು ಅವ್ರನ್ನ ನಾಳೆ ಬಂದು ಏನು ಮಾಡು, ಭೇಟಿಯಾಗು. ಬರುವಾಗ ಅವರಿಗೆ ಒಂದಿಷ್ಟು ಹಣ್ಣು, ತರಕಾರಿ, ಯಾವುದಾದ್ರೂ ಒಂದಿಷ್ಟು ದವಸ ಧಾನ್ಯಗಳನ್ನು ತೆಗೆದುಕೊಂಡು ಬಾ ಅಂತ ಸ್ನೇಹಿತನಿಗೆ ಹೇಳಿ ಆ ಮಿತ್ರರು ಏನು ಮಾಡ್ತಾರೆ, ತಮ್ಮ ಊರಿಗೆ ಹೊರಡ್ತಾರೆ. ಸ್ನೇಹಿತನ ಸಲಹೆಯಂತೆ ಈ ಜಮೀನ್ದಾರರು ಏನು ಮಾಡಿದ್ರು, ಒಂದಿಷ್ಟು ಹಣ್ಣು, ತರಕಾರಿ, ದವಸ ಧಾನ್ಯಗಳನ್ನು ತೆಗೆದುಕೊಂಡು ಆ ಸನ್ಯಾಸಿಗಳನ್ನು, ಸಾಧುಗಳನ್ನು ಭೇಟಿಯಾಗಲಿಕ್ಕೆ ಹೊರಡ್ತಾರೆ. ಸರಿ, ಸಾಧುಗಳ ಆಶ್ರಮವನ್ನು ಬಂದು ತಲುಪಿದ್ರು. ಸಾಧುಗಳಿಗೆ ನಮಸ್ಕಾರ ಮಾಡಿ ತಾವು ತಂದಿರುವಂತಹ ಹಣ್ಣು, ತರಕಾರಿಗಳನ್ನು ಸಾಧುಗಳಿಗೆ ಒಪ್ಪಿಸ್ಲಿಕ್ಕೆ ಏನಾಗ್ತಾರ, ಮುಂದಾಗ್ತಾರ. ಸಾಧುಗಳು ತಮ್ಮ ಶಿಷ್ಯರನ್ನು ಏನು ಮಾಡ್ತಾರ, ಕರೀತಾರ. ಕರೆದ್ಬಿಟ್ಟು ಇವರು ತೊಗೊಂಡು ಬಂದಿದ್ದಾರೆ ಈ ಹಣ್ಣು, ನಮ್ಮ ಹಂಪಲುಗಳನ್ನು, ಅದನ್ನು ಸ್ವೀಕಾರ ಮಾಡಿ ಅಂತ ಶಿಷ್ಯರಿಗೆ ಹೇಳಿದಾಗ ಆ ಶಿಷ್ಯರು ಆ ಹಣ್ಣುಗಳನ್ನು ಏನು ಮಾಡಲ್ಲ, ಅವರು ಮುಟ್ಟೋದಿಲ್ಲ. ಯಾಕಂತೇಳಿದ್ರೆ ಅವ್ರದ್ದು ಒಂದು ನಿಯಮ ಇರುತ್ತೆ. ಅವರು ಒಂದು ದಿನಕ್ಕೆ ಒಂದೇ ಆಹಾರವನ್ನು ಸೇವನೆ ಮಾಡ್ತಾರೆ. ಅದು ಯಾರು ತಂದು ಕೊಡ್ತಾರಲ್ಲ ಫಸ್ಟ್ಗೆ, ಅದನ್ನಷ್ಟೇ.
ಆಮೇಲೆ ಯಾರ ಏನಾದರೂ ತಂದು ಕೊಟ್ಟರೆ ಅದನ್ನ ಏನು ಮಾಡ್ತಾರೋ ತಿರಸ್ಕಾರ ಮಾಡ್ತಾರೆ, ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ ಆ ಶಿಷ್ಯ ಏನು ಹೇಳ್ತಾನ, ಆಲ್ರೆಡಿ ನಮಗೆ ಇವತ್ತಿನ ಪ್ರಸಾದ ನಮ್ಮನ್ನ ಬಂದು ತಲುಪಿದೆ, ನಮಗಿವತ್ತಿಗಷ್ಟು ಸಾಕು ಅಂತ ಶಿಷ್ಯ ಹೇಳಿದಾಗ ಗುರುಗಳು ಅದೇ ಹೇಳ್ತಾರ, ಇವತ್ತಿನ ಆಹಾರ ನಮಗೆ ಲಭ್ಯ ಇದೆ, ಇದು ಬೇಡ ಅಂಥೇಳಿ. ಅವಾಗ ಜಮೀನ್ದಾರ ಏನು ಮಾಡ್ತಾರ, ನಾಳೆಗಾಗತ್ತಲ್ಲ ನಿಮ್ಗೆ, ತಗೊಳ್ರಿ, ಎತ್ತಿಡ್ರಿ, ನಾಳೆಗೆ ಸಿಗುತ್ತೆ ನಿಮಗೆ, ನಾಳೆ ನಾ ಮತ್ತೊಂದಿಷ್ಟು ಕಳಿಸ್ತೀನಿ ಅಂತ ಜಮೀನ್ದಾರರು ಹೇಳಿದಾಗ ಸನ್ಯಾಸಿಗಳು ಅವ್ರಿಗೆ ಏನು ಮಾಡ್ತಾರ, ಸರಿಯಾಗಿ ಅರ್ಥ ಆಗೋ ಥರ ಹೇಳ್ತಾರ, ನಮಗೆ ಇವತ್ತು ಆಹಾರವನ್ನು ಕೊಟ್ಟ ಶಿವ ನಾಳೆನೂ ನಮಗೇನಾದರೂ ಕೊಡ್ತಾನ, ನಾಳೆಗಂತ ನಾವೇನು ಮಾಡಲ್ಲ, ಸಂಗ್ರಹ ಮಾಡೋದಿಲ್ಲ, ಇವತ್ತಿಂದ ಅಷ್ಟನ್ನು ನಾವೇನು ಮಾಡ್ತೀವಿ, ಯೋಚನೆ ಮಾಡ್ತೀವಿ, ನಾಳೆಯನ್ನು ಯಾರು ಕಂಡಿದಾರ. ಹಾಗಾಗಿ ಇವತ್ತಿನ ಆಹಾರ ನಮಗೆ ಆಲ್ರೆಡಿ ಸಿಕ್ಕಿದೆ, ನಾವು ಇದನ್ನು ನಾಳೆಗಾಗಿ ಸಂಗ್ರಹ ಮಾಡಿಡೋದಿಲ್ಲ, ನಾಳೆಯ ಆಹಾರ ನಮಗೆ ದೇವ್ರು ನಮಗೆ ದೊರಕಿಸ್ತಾನ ಅಂತ ಗುರುಗಳು ಹೇಳಿದಾಗ ಆ ಜಮೀನ್ದಾರರ ಎಲ್ಲ ಪ್ರಶ್ನೆಗಳಿಗೂ ಏನಾಯಿತು, ಉತ್ತರ ಸಿಕ್ತು. ವಾಪಸ್ ಅವರು ತಮ್ಮ ಊರಿಗೆ ಮರಳುವಾಗ ಸುಮಾರಷ್ಟು ಯೋಚನೆಗಳನ್ನು ಮಾಡ್ತಾ ಹೋಗ್ತಾರೆ. ಆ ಗುರುಗಳು ನಾಳೆ ಬಗ್ಗೆ ಯೋಚನೆ ಮಾಡಲ್ಲ, ನಾಳೆ ಆಹಾರದ ಬಗ್ಗೆ ಸಹಿತ ಅವ್ರು ಯೋಚನೆ ಮಾಡಲ್ಲ. ಆದರೂ ಅವರ ಮುಖದಲ್ಲಿ ಏನಿದೆ, ಇಷ್ಟೊಂದು ಕಾಂತಿ ಇದೆ, ಒಂದು ನೆಮ್ಮದಿಯ ಭಾವ ಇದೆ, ಇಷ್ಟೊಂದು ಸಂತೃಪ್ತ ಜೀವನ ಅವ್ರದ್ದಿದೆ. ಹೌದಾ, ನಾನು ಎಂಥ ಶತಮೂರ್ಖ, ಇಷ್ಟೆಲ್ಲ ನನಗೆ ಆಸ್ತಿ ಅಂತಸ್ತು ಇದ್ದು ಸಹಿತ 4ನೇ ತಲೆಮಾರ ಬಗ್ಗೆ ಇವತ್ತು ನಾನು ಯೋಚನೆ ಮಾಡಿ ನನ್ನ ನೆಮ್ಮದಿಯನ್ನು ಏನು ಮಾಡ್ತಾ ಇದ್ದೀನಿ, ಹಾಳು ಮಾಡ್ಕೋತಾ ಇದ್ದೀನಲ್ಲ, ನನ್ನಷ್ಟು ಶತಮೂರ್ಖ ಯಾರೂ ಇಲ್ಲ ಅಂತೇಳಿ ತಮ್ಮ ಒಂದು ಅನವಶ್ಯಕ ಚಿಂತೆಗಳಿಗೆ ತಾವೇ ಪೂರ್ಣ ವಿರಾಮವನ್ನು ಕೊಡ್ತಾ ಆ ಜಮೀನ್ದಾರರು ವಾಪಸ್ಸು ತಮ್ಮ ಮನೆಗೆ ಬಂದು ಮೊದಲು ಯಾವ ಥರ ಇದ್ರಲ್ಲ ಖುಷಿಯಿಂದ ಆ ಥರ ಜೀವನವನ್ನು ಕಳೀತಾರ. ಜೊತೆಗೆ ತಮ್ಮಲ್ಲಿರೋ ಸ್ವಲ್ಪ ಶ್ರೀಮಂತಿಕೆಯನ್ನು ಬಡವರಿಗೆ, ನಿರ್ಗತಿಕರಿಗೆ ಹಂಚೋದಕ್ಕೆ ಏನು ಮಾಡ್ತಾರ, ಪ್ರಾರಂಭ ಮಾಡ್ತಾರ. ಆಶ್ರಮವನ್ನು ಉನ್ನತೀಕರಿಸೋದಕ್ಕೆ ಅವರು ಧನ ಸಹಾಯವನ್ನು ಮಾಡ್ತಾರ, ಗೋವುಗಳನ್ನು ಸಾಕ್ತಾರ. ಹೀಗೆ ದೇವರು ಕೊಟ್ಟಿರೋ ಆಸ್ತಿ ಅಂತಸ್ತಿನಲ್ಲಿ ಉತ್ತಮ ಕಾರ್ಯಕ್ಕೆ ಅದನ್ನು ಅವರು ಬಳಸ್ತಾ ತಾವು ಸಹಿತ ಒಂದು ನೆಮ್ಮದಿಯ ಜೀವನವನ್ನು ಕಳೀತಾ, ಜೊತೆಗೆ ಅನವಶ್ಯಕ ಚಿಂತೆಗಳು ಮನುಷ್ಯನನ್ನು ಯಾವ ರೀತಿ ಬಾಧಿಸುತ್ತವೆ ಅನ್ನೋದನ್ನು ತಮ್ಮ ಒಂದು ನೈಜ ಜೀವನದ ಮೂಲಕ ಅವ್ರು ಏನು ಮಾಡಿದರು, ಬೇರೆಯವರಿಗೆ ತಿಳಿಸಿ ಹೇಳಿದರು. ನಾಳೆ ಬಗ್ಗೆ ಯೋಚನೆ ಮಾಡಬೇಡಿ, ಇವತ್ತಿನ ದಿನ ಖುಷಿಯಿಂದ ಕಳೀರಿ ಅಂತೇಳಿ ಒಂದು ಒಳ್ಳೆಯ ಸಂದೇಶವನ್ನು ಆಗಿನ ಕಾಲಕ್ಕೆ ಕೊಟ್ಟರು. ಆ ಒಂದು ಸಂದೇಶ ಇವತ್ತಿಗೂ ಸಹಿತ ನಮಗೇನಾಗತ್ತೆ, ಅನ್ವಯ ಆಗುತ್ತೆ. ನಾಳೆ ಚಿಂತೆ ಏನಿದೆಯಲ್ಲ, ಆ ಜಮೀನ್ದಾರದ ಅಷ್ಟೇ ಅಲ್ಲ, ಆ ಚಿಂತೆ ನಮ್ಮೆಲ್ಲರದು. ಹಾಗಾಗಿ ನಾಳೆ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ, ನಾಳೆ ಚಿಂತೆ ಬಿಡೋಣ, ಇವತ್ತಿನ ದಿನವನ್ನು ನಾವು ಖುಷಿಯಿಂದ ಕಳೆಯೋಣ ಅಂತ ಹೇಳ್ತಾ ಇವತ್ತಿನ ಒಂದು ನೀತಿಕತೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಆಲಿಸಿರುವ ತಮಗೆಲ್ಲರಿಗೂ ಧನ್ಯವಾದಗಳು.